ಎಲ್ಲರಿಗೂ ನಮಸ್ಕಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಾವು ನಮ್ಮನೇಲಿ ಒಂದು ಪುಟ್ಟ ಲಕ್ಷ್ಮಿನ ಇಟ್ಕೊಂಡು ಪೂಜೆನ ಮಾಡ್ಕೊಂಡಿದ್ದೀವಿ. ಬನ್ನಿ ಒಂದ್ಸಲ ನಮ್ಮನೆ ಪುಟ್ಟ ಲಕ್ಷ್ಮಿನ ನೋಡ್ಕೊಂಡು ಬರೋಣ. ಹಿಂದಿನ ಕಾಲದಿಂದನೂ ನಮ್ಮನೇಲಿ ಕಳಶ ಪ್ರತಿಷ್ಠಾಪನೆ ಮಾಡೋದು ವಾಡಿಕೆ ಇಲ್ಲ. ಅದಕ್ಕೋಸ್ಕರ ನಾನು ಸಹ ಅವ್ರ ಸಂಪ್ರದಾಯನ ಮುರಿಯೋದು ಬೇಡ ಅಂತ ಹೇಳಿ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದೇ ಒಂದು ಚಿಕ್ಕ ವಿಗ್ರಹನ ಇಟ್ಕೊಂಡು ಪೂಜೆನ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಇದೆ ಅಂತ ಹೇಳಿ. ಇನ್ನು ದೇವಿಗೆ ನಾವು ಎಷ್ಟು ಜೋರಾಗಿ ಮಾಡ್ತೀವಿ, ಹಾಗೆಯೇ ಎಷ್ಟು ಆಡಂಬರದಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ. ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ, ಹಾಗೆಯೇ ಒಳ್ಳೆ ಮನಸ್ಸಿಂದ ಮಾಡ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ನಂತರ ದೇವಿಗೆ ಅಂತ ಹೇಳಿ ನಾನು ಸೀತಾಫಲ ಹಾಗೆಯೇ ಕಡಲೆ ಮತ್ತು ಸಕ್ಕರೆನ ಇಟ್ಕೊಂಡು ನೈವೇದ್ಯ ಮಾಡ್ಕೊಂಡಿದ್ದೀನಿ. ಕಡಲೆ ಮತ್ತು ಸಕ್ಕರೆ ಬಂದುಬಿಟ್ಟು ದೇವಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಹಾಗೆಯೇ ನಮ್ಮನೆ ಪುಟ್ಟ ಲಕ್ಷ್ಮಿಗೆ ಉಡಿನ ಇಟ್ಕೊಂಡು ಪೂಜೆನ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಇವತ್ತಿನ ಪೂಜೆ ಆಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.